एको नानात्वमन्विच्छन् योगतल्पात् समुत्थितः वीर्यं हिरण्मयं देवो मायया विसृजत् त्रिधा। भागवतस्य द्वितीय स्कन्धे दशमे अध्याये अथायं त्रयोदशः श्लोकः 13ನೇ श्लोकः द्वितीयस्य स्कन्धस्य दशमे अध्याये व्याख्यास्यते। अयमेव नारायणः अनेकानि नियामकरूपाणि प्राप्तुमिच्छन् योगतल्पात् समुत्थितः हिरण्मयं ब्रह्माण्डं ब्रह्मशरीरं स्वेच्छया आध्यात्मिकादिरूपैः त्रिभिः ससर्ज। ಈ ನಾರಾಯಣ ಒಮ್ಮೆ ಅನೇಕ ರೂಪಗಳನ್ನು ತಾಳಬೇಕು ಅಂತ ಬಯಸಿದ. ಯೋಗತಲ್ಪದಿಂದ ಎದ್ದ ಈ ಬ್ರಹ್ಮಾಂಡವನ್ನು ಬ್ರಹ್ಮನ ಶರೀರವನ್ನೆಲ್ಲವನ್ನು ತನ್ನ ಮಾಯೆಯಿಂದ ಅರ್ಥಾತ್ ಸ್ವೇಚ್ಛೆಯಿಂದ ಆಧ್ಯಾತ್ಮಿಕ ಮೊದಲಾದ 3 ಬಗೆಯಿಂದ ಸೃಷ್ಟಿ ಮಾಡಿದ. ಇಲ್ಲಿ ಕೂಡ ಆಚಾರ್ಯರು ಭಾಗವತ ತಾತ್ಪರ್ಯವನ್ನು ಬರೆದಿದ್ದಾರೆ. ಅದಕ್ಕೆ ಬೇರೆ ಬೇರೆ ಗ್ರಂಥಗಳಿಂದ ಶ್ಲೋಕವನ್ನು ಉದ್ಧರಿಸಿ ಅರ್ಥವನ್ನು ಸ್ಪಷ್ಟೀಕರಿಸ್ತಾರೆ. ಇಲ್ಲಿ ವಿಜಯಧ್ವಜರು ಹೇಳುವ ವ್ಯಾಖ್ಯಾನವನ್ನು ಗಮನಿಸೋಣ. ಜಲದಲ್ಲಿ ಶೇಷ ಪರ್ಯಂಕದಲ್ಲಿ ಮಲಗಿರುವ ನಾರಾಯಣ ಅನೇಕ ರೂಪಗಳನ್ನು ತಾಳಬೇಕು ಅಂತ ಬಯಸಿದ. ಯಾವುವು ಅನೇಕ ರೂಪಗಳು ಅಂದರೆ, ತಾನೇನು ವಸ್ತುಗಳನ್ನು ಸೃಷ್ಟಿ ಮಾಡಿದ್ದಾನೆ ಆ ವಸ್ತುಗಳಲ್ಲಿ ನಿಯಾಮಕನಾಗಿ ತಾನು ಒಳಗಿರಬೇಕಾಗಿದೆ. ಆ ಅಂತರ್ಯಾಮಿ ರೂಪಗಳನ್ನು ತಾಳಬೇಕಾಗಿದೆ. ಅದಕ್ಕೆ ದೇವ ಅಂತ ಅಲ್ಲಿ ಪ್ರಯೋಗ ಮಾಡಿದ್ದಾರೆ. ದೇವ ಅಂದರೆ ಲೀಲಾಲೋಲ ಅಂತ ಅದರ ಅರ್ಥ. ಹಿರಣ್ಮಯಂ ಸ್ವವೀರ್ಯಂ, ಏನು ತನ್ನ ವೀರ್ಯ ಅಂತ ಕರೆಸಿಕೊಂಡಿರುವಂಥ ಈ ಬ್ರಹ್ಮಾಂಡ ಇದೆ ಅದನ್ನು ತನ್ನ ಮಾಯೆಯಿಂದ 3 ರೀತಿಯಾಗಿ ವಿಭಾಗಿಸಿದ. ಅದಲ್ಲದೆ ಈ ಚತುರ್ಮುಖ ಬ್ರಹ್ಮನನ್ನು ಕೂಡ 3 ರೀತಿಯಾಗಿ ವಿಭಾಗಿಸಿದ ಅಂತ ಅದರ ಅರ್ಥ ಹೇಳ್ತಾರೆ. ಶ್ಲೋಕದಲ್ಲಿ ಮಾಯಾ ಅಂತ ಶಬ್ದ ಇದೆ. ಮಾಯೆ ಅಂದರೆ ಕಣ್ಕಟ್ಟು ಅಂತ ಅರ್ಥ ಅಲ್ಲ. ಮಾಯೆ ಅಂದರೆ ತನ್ನ ಇಚ್ಛೆಯಿಂದ ಅಂತ ಹೀಗದರ ಅರ್ಥ. ಮಹಾಮಾಯೆ ತ್ಯವಿದ್ಯೇತಿ ನಿಯತಿರ್ ಮೋಹನೀತಿ ಚ ಪ್ರಕೃತಿರ ವಾಸನೇತ್ಯೇವಂ ತವೇಚ್ಛಾನಂತ ಕಥ್ಯತೆ ಅಂತ ಹೇಳಿ ಭಗವಂತನ ಇಚ್ಛೆಗೆ ಮಾಯಾ ಅಂತ ಹೆಸರು. ಆ ಇಚ್ಛೆಯಿಂದ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದಾನೆ ಅಂತ ಅದರ ತಾತ್ಪರ್ಯ. ಭಾಗವತ ತಾತ್ಪರ್ಯದಲ್ಲಿ ತತ್ತನ್ನಿಯಾಮಕತ್ವೇನ ಬಹುತ್ವಂ ಪ್ರಾಪ್ತುಂ ಈಶ್ವರಃ ಅಂಡಂ ಸ್ವವೀರ್ಯಂ ತತ್ಸ್ಥಸ್ಸನ್ ಕಾಮಾದಂತಹ ತ್ರಿಧಾ ವ್ಯಧಾತ್. ಅನೇಕ ರೂಪಗಳನ್ನು ತಾಳಬೇಕು ಅಂತ ಬಯಸಿದ. ಅವು ಹೇಗೆ ಅನೇಕ ರೂಪಗಳು ತಾಳುವುದು ಅಂದರೆ, ತತ್ತನ್ನಿಯಾಮಕತ್ವೇನ, ಜಗತ್ತಿನಲ್ಲಿ ಅದೆಷ್ಟೋ ಜೀವಗಳಿವೆ, ಎಷ್ಟೋ ಜಡಗಳಿವೆ, ಎಲ್ಲವನ್ನೂ ಕೂಡ ಒಳಗೆ ನಿಯಾಮಕನಾಗಿ ನಿಂತು ಭಗವಂತ ಅವುಗಳನ್ನು ಪ್ರೇರಿಸಬೇಕಾಗಿದೆ. ಅದಕ್ಕಾಗಿ ಬಹುತ್ವವನ್ನು ಅವನು ಬಯಸಿದ. ಅಂಡಂ ಸ್ವವೀರ್ಯಂ, ತನ್ನ ವೀರ್ಯ ಅಂತಲೇ ಕಸ್ಕೊಂಡಿರುವಂತಹ ಅಂಡವನ್ನು ಇವನು ವಿಭಾಗಿಸಿದ. ಅದರೊಳಗಿದ್ದು ವಿಭಾಗಿಸಿದಂತ ಅದು ಸ್ವಾರಸ್ಯ. ಅಂಡಂ ಸ್ವವೀರ್ಯಂ ತ್ರಿಧಾ ವ್ಯಧಾತ್, 3 ಭಾಗ ಮಾಡಿದ. ಅದು 3 ಭಾಗ ಮಾಡುವಾಗ ಅದರೊಳಗೆ ನಿಂತು ಮಾಡಿದ ಅಂತ ಹೀಗೆ ಅದು ಕೇಳಿ ಬರ್ತದೆ. ಭಾಗವತ ಶ್ಲೋಕದಲ್ಲಿ ವೀರ್ಯಂ ಹಿರಣ್ಮಯಂ ಅಂತಿದೆಯಲ್ಲ, ಹಿರಣ್ಮಯವಾದ ವೀರ್ಯವನ್ನು ಅಂದರೆ ಬ್ರಹ್ಮಾಂಡವನ್ನು ಅಂತ ಒಂದರ್ಥ, ಚತುರ್ಮುಖ ಬ್ರಹ್ಮನ ದೇಹವನ್ನು ಅಂತ ಮತ್ತೊಂದರ್ಥ. ಈಗ ತತ್ತನ್ನಿಯಾಮಕತ್ವೇನ ಬಹುತ್ವಂ ಪ್ರಾಪ್ತುಂ ಈಶ್ವರಃ ಅಂಡಂ ಸ್ವವೀರ್ಯಂ ತತ್ಸನ್ ಕಾಮಾದಂತಸ್ತ್ರಿಧಾ ವ್ಯಧಾತ್ ಅನ್ನೋ ಮಾತಿನಿಂದ ಈ ಶ್ಲೋಕವನ್ನು ಬ್ರಹ್ಮಾಂಡದ ಪರವಾಗಿ ವ್ಯಾಖ್ಯಾನ ಮಾಡಿದರು. ಭಾಗವತದ ಶ್ಲೋಕಕ್ಕೆ ಬ್ರಹ್ಮಾಂಡವನ್ನು ಭಗವಂತ 3 ವಿಧವಾಗಿ ವಿಭಾಗಿಸಿದ ಅಂತ ಅರ್ಥವನ್ನು ಹೇಳಿದರು. ಇದರ ಮುಂದೆ ಈ ತನ್ನ ವೀರ್ಯ ಅಂತ ಕರೆಸ್ಕೊಂಡಿರುವಂತಹ ಚತುರ್ಮುಖ ಬ್ರಹ್ಮನ ದೇಹವನ್ನು ಕೂಡ 3 ವಿಧವಾಗಿ ವಿಭಾಗಿಸಿದ ಅಂತ
ಇಲ್ಲಿ ಹೇಳುವವರಿದ್ದಾರೆ. ಅದಕ್ಕೆ ಮತ್ತೊಂದು ಶ್ಲೋಕ. ಅಂತಸ್ಥಿತ ಹರೇ ಕಾಮಾತ್, ಒಳಗಿರುವಂತಹ ಭಗವಂತನ ಕಾಮ, ಕಾಮ ಅಂದರೆ ಇಚ್ಛೆ. ಅಂಡೇ ಬ್ರಹ್ಮ ತಥೋಜನೆ, ಈ ಬ್ರಹ್ಮಾಂಡದಲ್ಲಿ ಚತುರ್ಮುಖ ಬ್ರಹ್ಮ ಹುಟ್ಟಿದ. ತತ್ರ ದೇವಾಶ್ಚ ಸಂಜಾತಾಃ ಪುನಃ ತತ್ವಾತ್ಮಕಾಃ ಪ್ರಭೋ, ಎಲ್ಲ ತತ್ವಾಭಿಮಾನಿ ದೇವತೆಗಳು ಕೂಡ ಅಲ್ಲೇ ಬ್ರಹ್ಮಾಂಡದೊಳಗೆ ಎರಡನೇ ಬಾರಿ ಜನಿಸಿದರು. ದೇವತೆಗಳು ಅನೇಕ ಬಾರಿ ಜನಿಸ್ತಾ ಇರ್ತಾರೆ. ಹಿಂದೆ ಒಂದು ಬಾರಿ ಅವರಿಗೆ ಉತ್ಪತ್ತಿ ಆಗಿದೆ, ಇದು ಮತ್ತೊಂದು ಬಾರಿ ಅಂತ ಅದರ ತಾತ್ಪರ್ಯ. ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂತ ಚತುರ್ಮುಖ ಬ್ರಹ್ಮನಿಗೂ ಕೂಡ 3 ದೇಹಗಳು ಅಂತ ಅದರ ಅಭಿಪ್ರಾಯ. ಈಗ ನಾವು ನೋಡ್ತಿರುವಂಥ ಶ್ಲೋಕ ಮತ್ತು ಮುಂದೆ ಬರುವಂತಹ ಒಂದು ಶ್ಲೋಕ 15ನೇ ಶ್ಲೋಕ, ಅದರಲ್ಲೂ ಕೂಡ ಆ ಚತುರ್ಮುಖ ಬ್ರಹ್ಮನ ದೇಹ ಹೇಗೆ 3 ರೂಪವನ್ನು ತಾಳಿತು ಅಂತ ಅನ್ನೋದನ್ನ ಹೇಳ್ತಾರೆ. ಪರಾಭವ ಶಕ್ತಿ, ಸಹನ ಶಕ್ತಿ, ಸ್ವೇಚ್ಛಾಕರಣ ಶಕ್ತಿ ಅನ್ನುವ ರೂಪಗಳನ್ನು ಅದು ತಾಳಿತು. ಈ ಬ್ರಹ್ಮಾಂಡ ಅಂತನ್ನೋದು 3 ವಿಧವಾಗಿ ಭಗವಂತನಿಂದ ವಿಭಕ್ತ ಆಯಿತು. ಆದಿದೈವಿಕ, ಆಧ್ಯಾತ್ಮಿಕ, ಆದಿಭೌತಿಕ ಅಂತ. ಈ 14ನೇ ಶ್ಲೋಕದಲ್ಲಿ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ ಯಾದವಾರ್ಯರು ಮತ್ತೆ ವಿಜಯಧ್ವಜರು. ಹರಿ ವೀರ್ಯ ರೂಪಸ್ಯ ವಿರಾಜೋಪಿ ತ್ರೈವಿಧ್ಯವಸ್ತಿ, ಭಗವಂತನ ವೀರ್ಯದಿಂದ ಹುಟ್ಟಿದ್ದು ಈ ಬ್ರಹ್ಮಾಂಡ, ಹಾಗೆ ಭಗವಂತನ ವೀರ್ಯದಿಂದ ಹುಟ್ಟಿದ್ದು ಈ ಚತುರ್ಮುಖ ಬ್ರಹ್ಮನ ದೇಹವೂ ಹೌದು. ಮೊದಲನೇದ್ದು 3 ರೀತಿಯಾದ ಬ್ರಹ್ಮಾಂಡವು ಆದಿದೈವಿಕ, ಆಧ್ಯಾತ್ಮಿಕ, ಆದಿಭೌತಿಕ ಅಂತ 3 ಥರದ್ದು. ಅದನ್ನು 14ನೇ ಶ್ಲೋಕದಲ್ಲಿ ಆರಂಭದಲ್ಲಿ ಹೇಳಿದ್ದಾರೆ. ಮತ್ತೆ ಈ ಚತುರ್ಮುಖ ಬ್ರಹ್ಮನ ದೇಹವೂ ಕೂಡ ಹರೇಹ ವೀರ್ಯಂ ವಿರಾಣ್ಣಾಮ ಬ್ರಹ್ಮಾತ್ಮಕಂ ಜಾತಂ ತ್ರಿಧಾ ಭಿದ್ಯತೆ, ಅದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಅಂತಃಶರೀರೇ ಆಕಾಶ ಅಂತ. ಈ 14ನೇ ಶ್ಲೋಕದಲ್ಲಿ ಪೂರ್ವಾರ್ಧ ಏನಿದೆ ಅದು ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟದ್ದು. ತತ್ ಪೌರುಷಂ ವೀರ್ಯಂ, ಪುರುಷ ಶಬ್ದವಾಚ್ಯನಾದ ಭಗವಂತನ ವೀರ್ಯ ಅನ್ನೋದು 3 ರೀತಿಯಾಗಿ ವಿಭಾಗ ಹೊಂದಿತ್ತು. ಅದನ್ನು ಹೇಳ್ತೀವಿ ಇನ್ನು ಮುಂದೆ, ಅದನ್ನು ಕೇಳು. ಎಲ್ಲಿ ಹೇಳ್ತೀವಿ ಅಂದರೆ ಮುಂದಿನ 15ನೇ ಶ್ಲೋಕದಲ್ಲಿ ಅದನ್ನು ಹೇಳ್ತೀವಿ ಅಂತ ಅದರ ತಾತ್ಪರ್ಯ. ಈ ಶ್ಲೋಕಗಳಿಗೆ ಬೇರೆ ಬೇರೆ ವ್ಯಾಖ್ಯಾನಗಳಿವೆ. ವಲ್ಲಭ ವ್ಯಾಖ್ಯಾನದಲ್ಲಿ ಹೇಗೆ ಹೇಳ್ತಾರೆ, ಮಾಯಾ ಅಂದರೆ ಭಾರ್ಯ, ಅವಳ ಸನ್ನಿಧಾನದಲ್ಲಿ 3 ರೂಪವನ್ನು ತಾಳಬೇಕು, ಅವಳನ್ನು ತನ್ನ ಸಮೀಪದಲ್ಲಿ ಇಟ್ಕೊಂಡು 3 ರೂಪ ತಾಳಬೇಕು ಅಂತ ಬಯಸಿದ. ಸಚ್ಚಿದಾನಂದ ರೂಪವಾದ ವೀರ್ಯವನ್ನು ಸದ್ರೂಪ, ಚಿದ್ರೂಪ, ಆನಂದ ರೂಪ ಅಂತ 3 ವಿಧವಾಗಿ ವಿಭಾಗ ಮಾಡಿದ. ಅಲ್ಲಿ ಅಧಿಭೂತ ರೂಪ ಏನಿದೆ ಅದೇ ಸದ್ರೂಪ, ಮತ್ತೆ ಅಧ್ಯಾತ್ಮವೇ ಚಿದ್ರೂಪ, ಅಧಿದೈವವೇ ಆನಂದ ರೂಪ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ವಾಸುದೇವಸ್ಯ ಮಾಯಾರೂಪಾಯ ಭಾರ್ಯ ತಯಾ ಹೇತುಭೂತಯ, ಆ ಹೆಂಡತಿಯನ್ನು ತನ್ನ ಸಮೀಪದಲ್ಲಿ ಇಟ್ಕೊಂಡು ತಸ್ಯಾ ಸನ್ನಿಧಿ ಮಾತ್ರೇಣ ಇವ ಸ್ವಸ್ಮಿನ್ನೇವ ವಿದ್ಯಮಾನಂ ಬೀಜಾತ್ಮಕಂ ವೀರ್ಯಂ ಸಚ್ಚಿದಾನಂದ ರೂಪಂ ತ್ರಿಧಾ ಸದ್ರೂಪ ಚಿದ್ರೂಪ ಆನಂದರೂಪೇಣ ಭೇದೇನ ತ್ರಿಧಾ ಅಸೃಜತ್ ಅಂತ ಅಲ್ಲಿರುವ ವ್ಯಾಖ್ಯಾನ. ಅಲ್ಲಿ ಈ ಸದ್ರೂಪ, ಚಿದ್ರೂಪ, ಆನಂದರೂಪ ಅಂತ 3 ವಿಧವಾಗಿ ವಿಭಾಗ ಮಾಡಿದ ಅನ್ನೋದೊಂದು ಪ್ರಮಾಣರಹಿತ, ಆದ್ದರಿಂದ ಅದನ್ನು ನಮ್ಗೆ ಒಪ್ಲಿಕ್ಕೆ ಬರೋದಿಲ್ಲ. ಆದರೆ ಭಗವಂತನ ವೀರ್ಯ ಅನ್ನೋದು ಸಚ್ಚಿದಾನಂದ ರೂಪ ಅಂತ ಅವ್ರೇನು ಹೇಳಿದ್ದಾರೆ, ಅದೊಂದು ವಿಷಯ ಒಂದು ಮಟ್ಟಿಗೆ ಸ್ವೀಕಾರಕ್ಕೆ ಯೋಗ್ಯ. ಇಲ್ಲಿ ಏನು ನಾವು ತಿಳಿಬೇಕಾದದ್ದಿದೆ ಅಂದರೆ, ಭಗವಂತ ತನ್ನ ವೀರ್ಯದಿಂದ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ, ವೀರ್ಯದಿಂದ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡಿದ ಅಂತ ಬಂತಲ್ಲ, ನಮಗೆ ಎಲ್ರಿಗೂ ಗೊತ್ತಿದ್ದೇ ಇದೆ. ಈ ಬ್ರಹ್ಮಾಂಡ ಅನ್ನುವುದು ಭೌತಿಕವಾದದ್ದು, ಪ್ರಾಕೃತವಾದದ್ದು, ಪ್ರಕೃತಿಯಿಂದ ನಿರ್ಮಿತವಾದದ್ದು. ಚತುರ್ಮುಖ ಬ್ರಹ್ಮನ ದೇಹವೂ ಕೂಡ ಪ್ರಕೃತಿಯಿಂದ ನಿರ್ಮಿತವಾದದ್ದೇ, ಅದೇನು ಜ್ಞಾನಾನಂದಾತ್ಮಕವಾದ್ದಲ್ಲ. ಲಕ್ಷ್ಮೀ ಮತ್ತು ನಾರಾಯಣ ಇವರಿಬ್ಬರನ್ನು ಹೊರತುಪಡಿಸಿದರೆ ಈ ಜಗತ್ತಿನಲ್ಲಿರುವವರಿಗೆ ಪ್ರತಿಯೊಬ್ಬರಿಗೂ ಕೂಡ ಲಿಂಗದೇಹ, ಅನಿರುದ್ಧ ದೇಹ ಮತ್ತು ಭೌತ ದೇಹ, ಇವಿಷ್ಟು ದೇಹಗಳು ಬಂದೇ ಇರ್ತವೆ.
ಈ ಚತುರ್ಮುಖ ಬ್ರಹ್ಮನಿಗೂ ಬಂದಿರುವಂಥ ಭೌತ ದೇಹ ಏನಿದೆ ಅದು ಸತ್ವವನ್ನೇ ಬಹಳ ಒಳಗೊಂಡಿರುವಂಥದ್ದು. ರಜಸ್ಸು ತಮಸ್ಸು ಅಲ್ಲಿ ಬಹಳ ಅಲ್ಪ ಇದೆ. ಆದ್ದರಿಂದ ಭೌತ ದೇಹ ಒಂದು ಪ್ರಾಕೃತವೇ, ಅನಿರುದ್ಧ ದೇಹವೂ ಪ್ರಾಕೃತವೇ, ಲಿಂಗ ದೇಹವೂ ಪ್ರಾಕೃತವೇ. ಸ್ವರೂಪ ದೇಹ ಪರಮಾತ್ಮಂದು, ಲಕ್ಷ್ಮೀದು, ಚತುರ್ಮುಖ ಬ್ರಹ್ಮಂದು, ಉಳಿದವರೆಲ್ಲರದು ಅಪ್ರಾಕೃತವೇ. ಈಗ ಪರಮಾತ್ಮನ ವೀರ್ಯದಿಂದ ಈ ಬ್ರಹ್ಮಾಂಡ ಹುಟ್ಟಿತು, ಬ್ರಹ್ಮ ಹುಟ್ಟಿದ ಅಂತ ಹೀಗೆ ಹೇಳಿದಾಗ ಚತುರ್ಮುಖ ಬ್ರಹ್ಮನ ಭೌತ ದೇಹ ಹುಟ್ಟಿತು, ಹಾಗೇನೆ ಬ್ರಹ್ಮಾಂಡ ಹುಟ್ಟಿತು, ಅದು ಕೂಡ ಪರಮಾತ್ಮನ ವೀರ್ಯದಿಂದ ಹುಟ್ಟಿತು ಅಂತ ಅರ್ಥ. ಇಲ್ಲಿ ಹಿಂದೆ ಅನೇಕ ಸರಿ ನೋಡಿದ್ದೀವಿ ನಾವು, ಮತ್ತೆ ಅದನ್ನು ಸ್ವಲ್ಪ ಗಮನಿಸಬೇಕಷ್ಟೆ. ಒಬ್ಬ ತಂದೆಯ ವೀರ್ಯದಿಂದ ಮಗ ಹುಟ್ಟುತ್ತಾನೆ ಅಂದರೆ ತಂದೆಯ ಶರೀರದಲ್ಲಿ ಒಬ್ಬ ಜೀವ ಇದ್ದಾನೆ, ಅವನು ತಂದೆ ಅಂತ ಕರೆಸ್ಕೋತಾನೆ. ಮಗನ ಶರೀರದಲ್ಲಿಯೂ ಕೂಡ ಮತ್ತೊಬ್ಬ ಜೀವ ಇದ್ದಾನೆ, ಅವನನ್ನು ಮಗ ಅಂತ ಕರೀತಾರೆ. ವಸ್ತುತಃ ಮಗ ಹುಟ್ಟುವುದು ಯಾರಿಂದ ಮತ್ತೆ ಹುಟ್ಟುವುದು ಯಾರು ಅನ್ನೋದನ್ನು ಸ್ವಲ್ಪ ನಾವು ಗಮನಿಸಿದರೆ, ತಂದೆಯ ದೇಹದಿಂದ ಮಗನ ದೇಹ ಹುಟ್ಟುವುದು. ತಂದೆ ಒಬ್ಬ ಜೀವ, ಆ ಜೀವನಿಂದ ಇನ್ನೊಂದು ಜೀವ ಹುಟ್ಟುವುದೇನಲ್ಲ, ಜೀವಕ್ಕೆ ಹುಟ್ಟಿಲ್ಲವೇ ಇಲ್ಲ. ಇರುವುದು ಹುಟ್ಟು ಶರೀರಕ್ಕೆ ಮಾತ್ರ. ಅದು ಪ್ರಾಕೃತ. ಅಂದಮೇಲೆ ಅದಕ್ಕೆ ಮೆಟೀರಿಯಲ್ ಕಾಸ್ ಅಥವಾ ಉಪಾದಾನ ಕಾರಣ ಏನಿದೆ ಅದು ಕೂಡ ಪ್ರಾಕೃತವಾದ್ದೇ. ತಂದೆ ವೀರ್ಯದಿಂದ ಹೊರಬರುವ, ಬಂದು ತಾಯಿ ದೇಹವನ್ನು ಸೇರುವ ಆ ವೀರ್ಯ ಅನ್ನೋದೇನಿದೆ ಅದು ಪ್ರಾಕೃತವಾದದ್ದೇ. ತಾಯಿಯ ದೇಹದ ಒಂದು ಅಂಶ ಅದು ಪ್ರಾಕೃತವೇ. ತಂದೆಯ ದೇಹದ ಒಂದು ಅಂಶ, ತಾಯಿಯ ದೇಹದ ಒಂದು ಅಂಶ, ಇವೆರಡರ ಮೇಲಣದಿಂದ ಹುಟ್ಟುವಂಥ ಮಗುವಿನ ದೇಹವೂ ಪ್ರಾಕೃತವೇ. ಆದ್ದರಿಂದ ತಂದೆಯ ಮೂಲ ಜೀವದಿಂದ, ತಾಯಿಯ ಮೂಲ ಜೀವದಿಂದ ಮಗುವಿನ ಜೀವ ಏನು ಹುಟ್ಟೋದಿಲ್ಲ. ಜೀವಕ್ಕೆ ಹುಟ್ಟಿಲ್ಲ, ಇರುವುದು ಶರೀರಕ್ಕೆ ಹುಟ್ಟು. ಶರೀರದ ಮೂಲಕ ಜೀವ ವ್ಯಕ್ತ ಆಗ್ತದಷ್ಟೆ. ಭಗವಂತ ಆ ಥರ ಜಡವಾದ ಶರೀರವನ್ನೇ ಹಿಂದೆಂದೂ ತಾಳಿಲ್ಲ, ಮುಂದೂ ತಾಳೋದಿಲ್ಲ. ರಾಮಕೃಷ್ಣಾದಿ ಅವತಾರಗಳಲ್ಲೂ ಕೂಡ ಅವನಿಗೆ ಜಡವಾದ ಶರೀರ ಇಲ್ಲೇ ಇಲ್ಲ. ಆದ್ದರಿಂದ ಅವನ ಜಡವಾದ ವೀರ್ಯದಿಂದ ಪ್ರದ್ಯುಮ್ನಾದಿಗಳೂ ಹುಟ್ಟಿಲ್ಲ, ಲವಕುಶಾದಿಗಳೂ ಹುಟ್ಟಿಲ್ಲ. ಈ ಬ್ರಹ್ಮಾಂಡವೂ ಕೂಡ ಅವನು ಭಗವಂತನ ಜಡವಾದ ದೇಹದಿಂದ ಹೊರಗೆ ಬಂದ ವೀರ್ಯದಿಂದ ಹುಟ್ಟಿದ್ದಲ್ಲ, ಚತುರ್ಮುಖ ಬ್ರಹ್ಮನ ದೇಹವೂ ಹುಟ್ಟಿದ್ದಲ್ಲ. ಪರಮಾತ್ಮನಿಗೆ ಜಡವಾದ ದೇಹವೇ ಇಲ್ಲ ಅಂದಮೇಲೆ ಆ ಜಡವಾದ ದೇಹದಿಂದ ಹೊರಗೆ ಬರುವಂಥ ಜಡವಾದ ವೀರ್ಯದ ಒಂದು ಪ್ರಶ್ನವೂ ಕೂಡ ಅಲ್ಲಿಲ್ಲ. ಇನ್ನು ಸ್ವರೂಪ ದೇಹದಲ್ಲಿ ಹೊರಗೆ ಬರುವಂಥ ವೀರ್ಯ ಅನ್ನೋದು ಇಲ್ಲವೇ ಇಲ್ಲ. ಸ್ವರೂಪ ದೇಹಕ್ಕೆ ಎಲ್ಲ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಎಲ್ಲ ಇವೆ, ಉಪಸ್ಥೇಂದ್ರಿಯವೂ ಇದೆ. ಆದರೆ ಈ ಜಗತ್ತಿನಲ್ಲಿ, ಸಮಸ್ತ ಪ್ರಪಂಚದಲ್ಲಿ ಪರಮಾತ್ಮನಿಂದ ಹಿಡಿದು ಯಾವ ಜೀವನದೂ ಕೂಡ ಸ್ವರೂಪ ದೇಹ ಅನ್ನುವುದು ಇನ್ನೊಂದಕ್ಕೆ ಉಪಾದಾನ ಕಾರಣ ಆಗೋದಿಲ್ಲ, ಮೆಟೀರಿಯಲ್ ಕಾಸ್ ಆಗೋದಿಲ್ಲ. ಹಾಲಿನಿಂದ ಮೊಸರಾದಂತೆ, ಕಟ್ಟಿಗೆಯಿಂದ ಒಂದು ಪೀಠೋಪಕರಣ ಆದಂತೆ, ಬಂಗಾರದಿಂದ ಒಂದು ಆಭರಣ ಆದಂತೆ ಯಾವ ಜೀವನ ಚತುರ್ಮುಖ ಬ್ರಹ್ಮನ ಜೀವದಿಂದಲೂ, ಪರಮಾತ್ಮನ ಜೀವದಿಂದಲೂ, ಲಕ್ಷ್ಮೀ ದೇವಿಯ ಚೇತನದಿಂದಲೂ, ಲಕ್ಷ್ಮೀದೇವಿಗೆ ಮತ್ತು ಪರಮಾತ್ಮನಿಗೆ ನಾವು ಚೇತನರು ಅಂತ ಅನ್ನೋಣ, ಉಳಿದವ್ರನ್ನ ಜೀವ ಅಂತ ಅನ್ನೋಣ. ಒಂದು ಪಕ್ಷ ಲಕ್ಷ್ಮೀದೇವಿಯನ್ನು ಚೇತನ ಅಂತಂದ್ರೆ ಏನು ಅಡ್ಡಿ ಇಲ್ಲ, ಜೀವ ಅಂತಂದ್ರೂ ಅಡ್ಡಿ ಇಲ್ಲ, ಭಗವಂತನಿಗೂ ಜೀವ ಅಂತಂದ್ರೂ ಅಡ್ಡಿ ಇಲ್ಲ. ಯಾಕಂದ್ರೆ ಭಗವಂತ ಸರ್ವಶಬ್ದ ವಾಚ್ಯ. ಆದ್ದರಿಂದ ಅಲ್ಲಿ ಜೀವ ಅಂತ ಹೇಳೋಕ್ಕೆ ದೋಷ ಏನಿಲ್ಲ. ಚೇತನ ಅಂತ ಒಂದು ಶಬ್ದ ಪ್ರಯೋಗ ಮಾಡಿಬಿಟ್ರೆ ಪರಮಾತ್ಮ, ಲಕ್ಷ್ಮೀ, ಬ್ರಹ್ಮಾದಿಗಳು, ನಮ್ಮಂಥ ಜೀವರು ಎಲ್ಲರೂ ಕೂಡ ಚೇತನ ಎಂಬ ಶಬ್ದದ ವ್ಯಾಪ್ತಿಗೆ ಒಳಪಡ್ತಾರೆ. ಅದರಿಂದ ಏನೂ ಸಮಸ್ಯೆ ಇಲ್ಲ. ಯಾವ ಚೇತನವೂ ಕೂಡ ಇನ್ನೊಂದಕ್ಕೆ ಉಪಾದಾನ ಕಾರಣ ಆಗೋದಿಲ್ಲ, ಮೆಟೀರಿಯಲ್ ಕಾಸ್ ಆಗೋದಿಲ್ಲ, ನಿಮಿತ್ತ ಕಾರಣ ಮಾತ್ರ ಆಗ್ತದೆ. ಆದ್ದರಿಂದ ಇಲ್ಲಿ ಪರಮಾತ್ಮನ ವೀರ್ಯ ಅಂತದ್ದು ಯಾವ ಬಗೆಯದು ಅಂತ ಒಂದು ಪ್ರಶ್ನೆ ಬರ್ತದೆ. ಜಡದೇಹ ಅಂತೂ ಇಲ್ಲ, ನಮಗೊಂದು ಜಡದೇಹ ಇದೆ, ಅದರಿಂದೊಂದು ವೀರ್ಯ ಹೊರಬಂದಿತ್ತು, ಅದು ಸ್ತ್ರೀಯ ಅಂಡಾಣುವಿನ ಜೊತೆಗೂಡಿ ಒಂದು ಮತ್ತೊಂದು ಸಂತಾನಕ್ಕೆ ಕಾರಣ ಆಗ್ತದೆ. ಪರಮಾತ್ಮನಿಗೆ ಜಡದೇಹ ಇಲ್ಲಲ್ಲ, ಬಂತು ವೀರ್ಯ ಎಲ್ಲಿಂದ ಅಂದರೆ ಈ ಬ್ರಹ್ಮಾಂಡಕ್ಕೆ ಮೂಲ ಕಾರಣವಾದ ಮೆಟೀರಿಯಲ್ ಕಾಸ್ ಆದಂತಹ ಪ್ರಕೃತಿ ಏನಿದೆ, ಆ ಪ್ರಕೃತಿಯ ಒಂದು ಅಂಶವನ್ನೇ ಅವನು ಈ ಬ್ರಹ್ಮಾಂಡದ ಉತ್ಪತ್ತಿಗೆ ಬಳಸ್ಕೋತಾನೆ. ಅದನ್ನೇ ಅವನ ವೀರ್ಯ ಅಂತ ಅನ್ನುವುದು. ಆ ಪ್ರಕೃತಿಯ ಒಂದು ಅಂಶವನ್ನೇ ಅವನು ಚತುರ್ಮುಖ ಬ್ರಹ್ಮನ ದೇಹದ ಉತ್ಪತ್ತಿಗೂ ಕೂಡ ಬಳಸ್ಕೋತಾನೆ. ಅದನ್ನೇ ಒಂದು ಅಂಶ ಅಂತ ಅನ್ನುವುದು.
ಅದನ್ನು ವೀರ್ಯ ಅಂತ ಯಾಕೆ ಹೇಳಬೇಕು? ಇದೇ ಪ್ರಶ್ನೆ. ನಮ್ಮ ದೇಹದಿಂದ ಹೊರಬರುವ ಆ ದ್ರವಕ್ಕೆ ವೀರ್ಯ ಅಂತಾರೆ, ಸ್ತ್ರೀಯ ದೇಹದಿಂದ ಹೊರಬರುವ ಆ ಒಂದು ಅಂಶಕ್ಕೆ ಅಂಡಾಣು ಅಂತಾರೆ. ಆದರೆ ಪರಮಾತ್ಮನ ಆ ಒಂದು ಪ್ರಾಕೃತವಾದ ಅಂಶ ಇದೆಯಲ್ಲ, ಪರಮಾತ್ಮ ಸ್ವೀಕಾರ ಮಾಡಿದ ಪ್ರಾಕೃತ ಅಂಶ ಅನ್ನೋಣ. ಪರಮಾತ್ಮಂದೇ ಪ್ರಾಕೃತ ಅಂಶ ಇಲ್ಲ, ಪರಮಾತ್ಮ ಸ್ವೀಕಾರ ಮಾಡಿದ ಪ್ರಾಕೃತ ಅಂಶ ಇದೆಯಲ್ಲ, ಅದೇನೋ ಅವನ ವೀರ್ಯ ಅಂತ ಅನ್ನೋದು ಯಾವ ದೃಷ್ಟಿಯಿಂದ ಅಂದರೆ ಅವನ ಅಧೀನದಲ್ಲಿರುವುದರಿಂದ ಇಷ್ಟೇ. ನಮ್ಮ ಜಡವಾದ ದೇಹ ಇದೆ, ಅದು ನಮ್ಮ ಅಧೀನ. ನಿಮ್ಮ ದೇಹ ನಿಮ್ಮ ಅಧೀನ. ಯಾವ ಹೆಣ್ಣಿನ ದೇಹವೋ ಆ ಹೆಣ್ಣು ಜೀವದ ಅಧೀನ, ಗಂಡಿನ ದೇಹ ಆಯಾ ಗಂಡು ಜೀವದ ಅಧೀನ. ಆ ದೇಹ ಅಧೀನ ಅಂದಮೇಲೆ ಆ ದೇಹದಿಂದ ಹೊರಗೆ ಬರುವ ಅಂಡಾಣು ಮತ್ತು ವೀರ್ಯಾಣುಗಳು ಕೂಡ ಆಯಾ ಪುರುಷನ ಸ್ತ್ರೀಯನ ಅಧೀನವೇ. ಹಾಗೆ ವೀರ್ಯ ಅಂದರೆ ಅವನ ಅಧೀನದಲ್ಲಿರುವಂಥದ್ದು. ವೀರಸ್ಯ ಭಾವ ವೀರ್ಯಂ, ಹೀಗೆ ಅರ್ಥ ಮಾಡ್ಕೊಳ್ಳೋಣ. ನಾವು ಈ ಜಗತ್ತಿನಲ್ಲಿ ನೋಡುವಂತೆ ಯಾವುದೋ ಒಂದು ವೀರ್ಯ ಅಂತಿದೆಯಲ್ಲ, ಆ ದೃಷ್ಟಿಯಿಂದ ಭಗವಂತನ ವೀರ್ಯವನ್ನು ಅಳೆಯುವುದಲ್ಲ. ವೀರನಾದ ಭಗವಂತನ ಒಂದು ಶಕ್ತಿ ಇದು. ಜಡವಾದ ಅಂಶ ಅವನೇ ತಗೊಂಡಿದ್ದಾನೆ, ತನ್ನ ಕೈಯಲ್ಲಿ ತಗೊಂಡಿದ್ದಾನೆ. ಜಡವಾದ ದೇಹವನ್ನು ತಗೊಂಡಿಲ್ಲ ಅವನು, ಆದರೆ ಜಡವಾದ ಪ್ರಕೃತಿಯ ಒಂದು ಅಂಶವನ್ನು ಬ್ರಹ್ಮಾಂಡದ ಉತ್ಪತ್ತಿಗಾಗಿ ಬಳಸ್ಕೊಂಡಿದ್ದಾನೆ. ಕುಂಬಾರ ಒಬ್ಬ ಜಡವಾದ ಒಂದಿಷ್ಟು ಮಣ್ಣನ್ನು ತಗೊಂಡು ಗಡಿಗೆಯನ್ನು ಮಾಡ್ತಾನೆ. ಅಕ್ಕಸಾಲಿಗ ಜಡವಾದ ಬಂಗಾರವನ್ನು ತಗೊಂಡು ಆಭರಣ ಮಾಡ್ತಾನೆ. ಕುಂಬಾರ ತನ್ನ ಮೈಯ ಒಂದು ಅಂಶವನ್ನೇ ತಗೊಂಡೇನು ಗಡಿಗೆ ಮಾಡ್ತಿಲ್ಲ. ಮೈಯಲ್ಲಿರುವ ಮಣ್ಣನ್ನು ತೆಗೆದು ಅಥವಾ ಮೈಯಲ್ಲಿರುವ ವೀರ್ಯವನ್ನು ತೆಗೆದು ಅವನೇನು ಗಡಿಗೆಯನ್ನು ಮಾಡ್ತಿಲ್ಲ. ಕುಂಬಾರ ತನ್ನ ದೇಹದ ಒಂದು ಅಂಶವನ್ನು ತೆಗೆದುಕೊಂಡು ಮಾಡಿದ್ದು ತನ್ನ ಮಕ್ಕಳನ್ನು ಮಾತ್ರ. ಕುಂಬಾರನಾಗಲಿ ಕುಂಬಾರ್ತಿ ಆಗಲಿ ಮತ್ತಾರೇ ಆಗಲಿ ಇಂಥವರು ಕುಶಲಕರ್ಮಿಗಳು ಮಾಡುವುದೆಲ್ಲವೂ ತಮ್ಮ ಚೇತನಕ್ಕಿಂತಲೂ ಭಿನ್ನವಾದ, ತಮ್ಮ ಭೌತ ದೇಹಕ್ಕಿಂತಲೂ ಭಿನ್ನವಾದ ಮತ್ತೊಂದು ಮೆಟೀರಿಯಲ್ ಕಾಸನ್ನೇ, ಉಪಾದಾನ ಕಾರಣವನ್ನೇ ತಗೊಳ್ಳೋದವರು. ಮಣ್ಣು ಎಲ್ಲಿಂದನೋ ತಂದ, ಕೊಂಡು ತಂದನೋ ಹಾಗೆ ತಂದನೋ ಅಂತೂ ಅವನ ಅಧೀನ ಆಯ್ತದ. ಆ ಮಣ್ಣಿನಿಂದ ಗಡಿಗೆ ಸೃಷ್ಟಿ ಮಾಡಿದ. ಕಬ್ಬಿಣದ ಮೆಟೀರಿಯಲ್ ಎಲ್ಲಿಂದನೋ ತಂದ, ಅದು ಅವನ ಅಧೀನ ಆಯಿತು. ಅದನ್ನು ತಗೊಂಡು ಕಬ್ಬಿಣದ ವಸ್ತು ಸೃಷ್ಟಿಸಿದ ಕಮ್ಮಾರ. ಅಕ್ಕಸಾಲಿಗನು ಹಾಗೆ ಮಾಡಿದ. ಕಟ್ಟಿಗೆಯನ್ನು, ಮರದ ಕೊರಡನ್ನು ಕಾಡಿನಿಂದ ತಂದ ಬಡಿಗರವನು. ಅವನ ಸ್ವರೂಪದ, ಅವನ ಆ ಭೌತ ದೇಹಕ್ಕೂ, ತಂದೆ ತಾಯಿಂದರಿಂದ ಬಂದ ದೇಹವನ್ನು ಭೌತ ದೇಹ ಅಂತ ಅಂತಿರ್ತೇನೆ ನಾನು. ಆ ಭೌತ ದೇಹಕ್ಕೂ ಆ ಕಟ್ಟಿಗೆಗೂ ಏನೂ ಸಂಬಂಧ ಇಲ್ಲ. ಕಟ್ಟಿಗೆ ಬೆಳೆದದ್ದು ಕಾಡಿನಲ್ಲಿ, ಭೌತ ದೇಹ ಬೆಳೆದದ್ದು ನಾಡಿನಲ್ಲಿ, ತಂದೆ ತಾಯಿಂದರ ಆರೈಕೆಯಲ್ಲಿ. ಇವನು ಅದನ್ನು ತಂದ, ತನ್ನ ಶಕ್ತಿಯಿಂದ ತಂದ, ದುಡ್ಡು ಕೊಟ್ಟು ತಂದ, ಹೇಗೋ ತಂದು ಅದರಿಂದ ಒಂದು ವಸ್ತುವನ್ನು ಸೃಷ್ಟಿಸಿದ. ಹೀಗೆ ಒಬ್ಬ ಕಮ್ಮಾರನಂತೆ, ಕುಂಬಾರನಂತೆ, ಅಕ್ಕಸಾಲಿಗನಂತೆ, ಬಡಿಗರವನಂತೆ ಭಗವಂತ ತನ್ನ ಸ್ವರೂಪ ದೇಹದಿಂದಲೂ ಪೂರ್ಣ ಭಿನ್ನವೇ ಆದ ಪ್ರಕೃತಿಯ ಒಂದು ಅಂಶವನ್ನು ತಗೊಂಡು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ. ಪ್ರಕೃತಿಯದೇ ಅಂಶದಿಂದ ಚತುರ್ಮುಖ ಬ್ರಹ್ಮನ ದೇಹವನ್ನು ಕೂಡ ಸೃಷ್ಟಿ ಮಾಡಿದ. ಇದು ಇರುವಂತಹ ಅಂಶ. ಅದಕ್ಕೆ ಅದನ್ನು ವೀರ್ಯ ಅನ್ನುವುದಷ್ಟೇ. ವಸ್ತುತಃ ಈ ಜಗತ್ತಿನಲ್ಲಿ ಕುಂಬಾರ ಮಣ್ಣಿನಿಂದ ಗಡಿಗೆ ಸೃಷ್ಟಿ ಮಾಡಿದಾಗ ಮಣ್ಣನ್ನು ಯಾರು ವೀರ್ಯ ಅಂತ ಅನ್ನೋದಿಲ್ಲ. ಅದನ್ನು ಆದರೆ ಶಾಸ್ತ್ರ ಮಾತ್ರ ಅದನ್ನು ವೀರ್ಯ ಅಂತ ಅಂದಿದೆ. ಅಂದಿದ್ದು ಬೇರೆ ಅರ್ಥದಲ್ಲಿ ಅಂದಿದೆ. ನಾವು ಯಾವ ಅರ್ಥದಲ್ಲಿ ಅಂತ ತಿಳ್ಕೊಂಡಿದ್ದೇವೋ ಆ ಅರ್ಥವನ್ನು ಅಲ್ಲಿ ಕಾಣಬಾರದಷ್ಟೇ. ಇವೆಲ್ಲ ದೃಷ್ಟಾಂತಗಳನ್ನು ಇಟ್ಕೊಂಡೇ ಶಾಸ್ತ್ರ ತುಂಬ ಅದ್ಭುತವಾಗಿ ವರ್ಣನೆ ಮಾಡಿದೆ. ನಮಃ ಕುಲಾಲೇಭ್ಯ ಕರ್ಮಾರೇಭ್ಯಶ್ಚವೋ ನಮೋ ನಮಃ ಅಂತ. ಇದಕ್ಕೆಲ್ಲ ಬೆಲೆ ಕಟ್ಟುವುದೇ ಸಾಧ್ಯ ಇಲ್ಲ. ತೈತ್ರಿಯ ಸಂಹಿತೆಯ ಕೃಷ್ಣ ಯಜುರ್ವೇದದ ಆ ರುದ್ರಾಧ್ಯಾಯದಲ್ಲಿ ಬಹುವಚನವನ್ನು ಪ್ರಯೋಗ ಮಾಡಿದ್ದಾರೆ. ಅದೇನು ಸಣ್ಣ ಮಾತಲ್ಲ. ನಮಃ ಕುಲಾಲೇಭ್ಯ ಕರ್ಮಾರೇಭ್ಯ ಅಂತ. ಭಗವಂತ ಕುಂಬಾರನಂತೆ ಇರುವ ತನ್ನ ರೂಪಗಳಿಂದ ಈ ಜಗತ್ತಿನಲ್ಲೆಲ್ಲ ಇದ್ದಾನೆ. ಕರ್ಮಾರೇಭ್ಯ, ಕರ್ಮಾರ ಅಂದರೆ ಕಮ್ಮಾರ. 4ನೇ ಅನುವಾಕದ ಆ ಮಂತ್ರದಲ್ಲಿ ಕುಲಾಲ ಕರ್ಮಾರ ಅಂತಿರುವುದಲ್ಲದೆ ತಕ್ಷಭ್ಯ ರಥಕಾರೇಭ್ಯ ಅಂತಿದೆ. ತಕ್ಷರು ಅಂದರೆ ಬಡಿಗನ ರೂಪಗಳು.
ಬಹುವಚನ ಇದೆ. ಅನೇಕಾನೇಕ ಬಡಿಗರ ರೂಪಗಳನ್ನು ತಾಳಿದ್ದಾನೆ ಈ ಭಗವಂತ. ಅದೇ ಏಕೋ ನಾನಾತ್ವ ಮನ್ವಿಚ್ಛನ್. ಇಲ್ಲಿ ಅದನ್ನು ಹೊಂದಾಣಿಕೆ ಮಾಡ್ಕೊಂಡು ನೋಡಬೇಕು. ರಥಕಾರೇಭ್ಯ, ಬಡಿಗರಲ್ಲೇ ಬೇರೆ ಬೇರೆ ಕೆಲಸಗಳನ್ನು ಮಾಡೋರು ಇರ್ತಾರೆ. ಕೆಲವರು ಮನೆ ಮಠ ಮೊದಲಾದವುಗಳಲ್ಲಿ ಬೇಕಾದ ಮರ ಕೆಲಸ ಮಾಡುವವರು, ಕಟ್ಟಿಗೆ ರಥಗಳನ್ನು ಮಾಡುವವರು, ಬಂಡಿಗಳನ್ನು, ಎತ್ತಿನ ಬಂಡಿ ಮೊದಲಾದನ್ನು ಮಾಡುವವರು ಕೆಲವರು. ಹಾಗಾಗಿ ರಥಕಾರೇಭ್ಯ ಅಂತ. ರಥಕಾರ ಅನ್ನೋ ಶಬ್ದವೇ ನಮಗಿಲ್ಲಿ ಬೇಕಾದದ್ದು. ರಥ ಅಂದರೆ ಅಥ ದೇಹ ರಥ, ದೇಹ ಅನ್ನುವುದೇ ಒಂದು ರಥ. ಚತುರ್ಮುಖ ಬ್ರಹ್ಮನ ದೇಹವೂ ಒಂದು ರಥ. ಹಿಂದೆ ಅದೆಷ್ಟೋ ಚತುರ್ಮುಖ ಬ್ರಹ್ಮರ ದೇಹಗಳನ್ನು ಸೃಷ್ಟಿ ಮಾಡಿದ್ದಾನೆ, ಇಂದೂ ಮಾಡಿದ್ದಾನೆ, ಮುಂದೂ ಮಾಡುವವನಿದ್ದಾನೆ. ಚತುರ್ಮುಖ ಬ್ರಹ್ಮ, ಅನೇಕಾನೇಕ ಚತುರ್ಮುಖ ಬ್ರಹ್ಮರ, ಅನೇಕಾನೇಕ ವಾಯುಗಳ, ಅನೇಕಾನೇಕ ನಮ್ಮಂತಹ ಸಾಮಾನ್ಯರ ರಥಗಳನ್ನು ಕೂಡ ಅವನೇ ಸೃಷ್ಟಿ ಮಾಡಿದ್ದಾನೆ. ಅದಕ್ಕೆ ನಮ್ಮ ರಥಕಾರೇಭ್ಯ ನಮಃ ಅಂತ ಹೇಳೋದು. ಹಿಂದೆ ರುದ್ರಾಧ್ಯಾಯ ಓದಿದಾಗ, ಅನುವಾದಿಸಿದಾಗ ಇಷ್ಟೆಲ್ಲ ಅರ್ಥಗಳ ವ್ಯಾಪ್ತಿ ಗೊತ್ತಾಗಿರಲಿಲ್ಲ. ಬಡಗಿಗಳಲ್ಲಿ ಭಗವಂತನ ರೂಪ ಇದೆ, ರಥವನ್ನು ಮಾಡುವ ಬಡಿಗರಲ್ಲಿ ನಿನ್ನ ರೂಪ ಇದೆ, ಅದಕ್ಕೆ ನಮಸ್ಕಾರ ಅಂತ ಅಷ್ಟೇ ಅನ್ಕೊಂಡಿದ್ವಿ. ಈಗ ಅರ್ಥ ಬೇರೆ ಇದೆ. ನಮಃ ಕುಲಾರೇಭ್ಯ ಕರ್ಮಾರೇಭ್ಯ. ಮತ್ತೊಂದು ಶ್ಲೋಕ ನನಗೆ ತುಂಬ ನೆನಪಿಗೆ ಬರ್ತಿರ್ತದೆ. ಈಶನ್ನಪಿ ಹಿ ಲೋಕಸ್ಯ ಸರ್ವಸ್ಯ ಜಗತಃ ಪ್ರಭು ಕರ್ಮಾಣಿ ಕುರುತೆ ನಿತ್ಯಂ ಕೀನಾಶೈವ ದುರ್ಬಲ ಅಂತ. ಸಮಸ್ತ ಜಗತ್ತಿನ ಒಡೆಯ, ಆದರೆ ಹೊಟ್ಟೆಪಾಡಿಗಾಗಿ ದುಡಿಯುವ, ಹೊಲದಿ ದುಡಿದೇ ದುಡಿಯುವ ನೇಗಿಲ ಯೋಗಿಯಾದ ರೈತನಂತೆ ಕೆಲಸ ಮಾಡ್ತಾನೇ ಇದ್ದಾನೆ. ಭಗವಂತನನ್ನು ರೈತನಿಗೆ ಹೋಲಿಸಿದ್ದಾರೆ ನೋಡಿ. ಭಗವಂತ, ನಾನು ಕಂಬಾರನ ಉದಾಹರಣೆಯನ್ನು ಕೊಟ್ಟಿವೆ, ಈಗ ರೈತನ ಉದಾಹರಣೆಯನ್ನು ತಗೊಳ್ಳೋಣ. ರೈತ ತನ್ನ ದೇಹದ ಒಂದು ಭಾಗವಾದ ವೀರ್ಯದಿಂದ, ರೈತ ಮಹಿಳೆ ತನ್ನ ದೇಹದ ಒಂದು ಭಾಗವಾದ ಅಂಡಾಣುವಿನಿಂದ ಸೃಷ್ಟಿಸುವುದು ತಮ್ಮ ಮಕ್ಕಳನ್ನು. ಆದರೆ ತಮ್ಮ ಅಧೀನದಲ್ಲಿರುವಂತಹ ಬೀಜಗಳನ್ನು ತಗೊಂಡು ಅದನ್ನು ಭೂಮಿಯಲ್ಲಿ ಬಿತ್ತುತ್ತಾರೆ. ಆ ಬೀಜಗಳು ಆ ರೈತ ಮತ್ತು ರೈತನ ಹೆಂಡತಿಯ ದೇಹದ ಭಾಗಗಳೇನೂ ಅಲ್ಲ, ಅವು ಅವರ ಅಧೀನದಲ್ಲಿವೆ ಮಾತ್ರ. ಆದ್ದರಿಂದ ಅವು ಅವರಿಗೆ ವೀರ್ಯ ಇದ್ದಂತೆ. ರೈತನ ವೀರ್ಯವೂ, ಅವನ ದೇಹದ ಒಂದು ಭಾಗವೇ ಆದ ರೈತನ ವೀರ್ಯವೂ ವೀರ್ಯವೇ. ಅವನ ಕೈಯಲ್ಲಿರುವಂತಹ ಬೀಜವೂ ಒಂದು ದೃಷ್ಟಿಯಿಂದ ಆತನ ವೀರ್ಯವೇ, ಅವನ ಅಧೀನದಲ್ಲಿರೋದ್ರಿಂದ. ಎಲ್ಲಿ ಹೇಗೆ ಬಿತ್ತಬೇಕು, ಯಾವಾಗ ಬಿತ್ತಬೇಕು, ಸೀಸನ್ ಯಾವುದು, ಎಲ್ಲಿ ಬಿತ್ತಬೇಕು ಅನ್ನೋದನ್ನೆಲ್ಲ ಆತನೇ ತೀರ್ಮಾನ ಮಾಡುವುದರಿಂದ ಆ ಹಣ್ಣಿನ ಬೀಜ, ತರಕಾರಿ ಬೀಜ, ಕಬ್ಬಿನ ಬೀಜ, ಎಲ್ಲ ಬೀಜಗಳು ಕೂಡ ಆತನ ವೀರ್ಯಗಳೇ. ಹೀಗೆ ಭಗವಂತನ ವೀರ್ಯ ಅಷ್ಟೇ ಈ ಪ್ರಕೃತಿ ಅನ್ನೋದು, ಪ್ರಕೃತಿಯ ಒಂದು ಅಂಶ. ಹೀಗೆ ರೈತನ, ಕುಂಬಾರನ, ಕಮ್ಮಾರನ, ಅಕ್ಕಸಾಲಿಗನ, ಬಡಗಿಗಳ ಉದಾಹರಣೆ ತಗೊಂಡ್ರೆ ನಮಗೆಲ್ಲ ಇಲ್ಲಿ ವೀರ್ಯ ಅನ್ನೋದು ಏನು ಅಂತ ಗೊತ್ತಾಗ್ತದೆ. ಈ ಕಾರಣದಿಂದಲೇ ಈ ಸಚ್ಚಿದಾನಂದ ರೂಪವಾದ ವೀರ್ಯವನ್ನ 3 ಭಾಗ ಮಾಡಿದ ಅಂತ ವಲ್ಲಭರು ಹೇಳುವುದು ಒಂದು ಮಟ್ಟಿಗೆ ಸ್ವೀಕಾರಕ್ಕೆ ಯೋಗ್ಯ, ಒಂದು ಮಟ್ಟಿಗೆ ಅಲ್ಲ ಅಂತ ಹೇಳಿದ್ದೆ ನಾನು. ಸಚ್ಚಿದಾನಂದವಾದ ರೂಪದಿಂದ ಬ್ರಹ್ಮಾಂಡ ಹುಟ್ಟುವುದು ಸಾಧ್ಯ ಇಲ್ಲ, ಚತುರ್ಮುಖ ಬ್ರಹ್ಮನ ದೇಹ ಹುಟ್ಟುವುದು ಸಾಧ್ಯ ಇಲ್ಲ. ಯಾಕೆಂದರೆ ಬ್ರಹ್ಮಾಂಡವಾಗಲಿ ಚತುರ್ಮುಖ ಬ್ರಹ್ಮನ ದೇಹವಾಗಲಿ ಪ್ರಾಕೃತ, ಸಚ್ಚಿದಾನಂದ ರೂಪವಾದ ವೀರ್ಯ ಅಪ್ರಾಕೃತ, ಅದರಿಂದ ಹುಟ್ಟುವುದು ಹೇಗೆ? ಆದರೆ ಆ ವೀರ್ಯ ಅಂದರೆ ಅವನ ಶಕ್ತಿ, ಎರಡು ಅರ್ಥ ತಗೊಳ್ಬೋದಲ್ಲ. ಭಗವಂತನ ಕೆಪ್ಯಾಸಿಟಿ ಅಂತೊಂದು ಅರ್ಥದಲ್ಲಿ ತಗೊಂಡ್ರೆ ಅದು ಸಚ್ಚಿದಾನಂದಾತ್ಮಕವಾದ ವೀರ್ಯ. ಅದು ಒಂದು ಅಂಶದಲ್ಲಿ ಅವರ ವ್ಯಾಖ್ಯಾನವನ್ನು ಒಪ್ಪಬಹುದು. ಸದ್ರೂಪ, ಚಿದ್ರೂಪ, ಆನಂದರೂಪ ಅನ್ನೋ ದೃಷ್ಟಿಯಲ್ಲಿ ಒಂದಕ್ಕಾಗದೇ ಇರಬಹುದು. ಒಬ್ಬ ರೈತ ಬೀಜಗಳನ್ನು ತಗೊಂಡು ಬಿತ್ತುವಾಗ ತನ್ನ ಕೆಪ್ಯಾಸಿಟಿಯನ್ನು ಅಲ್ಲಿ ಸೇರಿಸಿರ್ತಾನೆ. ಅವನ ದೇಹದಲ್ಲಿರುವ ಕೆಪ್ಯಾಸಿಟಿ ವೀರ್ಯ ಅಲ್ಲ, ಶಕ್ತಿ, ಅನುಭವ, ಅವನ ಜ್ಞಾನ, ಅದನ್ನೇ ಕೆಪ್ಯಾಸಿಟಿ ಅನ್ನುವುದು. ಆ ಕೆಪ್ಯಾಸಿಟಿಯ ಮೂಲಕ ಆ ಬೀಜಗಳನ್ನು ಬಿತ್ತುತ್ತಾನೆ. ಆ ಒಂದು ದೃಷ್ಟಿಯಿಂದ ತಗೊಳ್ಬಹುದಷ್ಟೆ. ಮುಂದಿನ ಶ್ಲೋಕ, ಅಂತಃಶರೀರೇ ಆಕಾಶೆ ಪುರುಷಸ್ಯ ವಿಚೇಷ್ಟತಃ ಓಜಸ್ಸಹೋ ಬಲಂ ಜಜ್ಞೆ ತತ್ರ ಪ್ರಾಣೋ ಮಹಾನಭೂತ್. ಬ್ರಹ್ಮಾಂಡ, ಚತುರ್ಮುಖ ಬ್ರಹ್ಮನ ದೇಹದೊಳಗೆ ಭಗವಂತ ಇದ್ನಲ್ಲ, ಅಲ್ಲಿ ಅವನು ವಿಹಾರ ಮಾಡ್ತಾ ಇದ್ನಲ್ಲ, ಅವನಿಂದ ಚತುರ್ಮುಖ ಬ್ರಹ್ಮನ ದೇಹದಲ್ಲಿ ಆ 3 ಶಕ್ತಿಗಳು, ಓಜಸ್ಸು, ಸಹಸ್, ಬಲ ಅನ್ನುವ 3 ಶಕ್ತಿಗಳು, ಆ 3
ಶಕ್ತಿಗಳೇನು ಹುಟ್ಟಿದವು ಅದರಿಂದ ಮುಂದೆ ಪ್ರಾಣ ಹುಟ್ಟಿದೆ. ಅಲ್ಲಿ ಓಜಸ್ಸು ಅಂತಿದೆಯಲ್ಲ, ಓಜಸ್ಸು ಅಂದರೆ ಪರಾಭವ ಶಕ್ತಿ, ಇನ್ನೊಬ್ಬರನ್ನ ಸೋಲಿಸುವಂಥ ಶಕ್ತಿ ಅಂತ ಅದರ ತಾತ್ಪರ್ಯ ಆಗ್ತದೆ. ಸಹಹ ಅಂತಿದೆ, ಅದು ಸಹನ ಶಕ್ತಿ ಅಂತ ಅರ್ಥ, ಅನಭಿಭಾವ್ಯತ್ವ ಅಂತ ಅರ್ಥ, ಇನ್ನೊಬ್ಬರಿಗೆ ಮಣಿಯದಿರುವ ಶಕ್ತಿ ಅಂತ ನಾನು ತಿಳ್ಕೋಬಹುದು. ಮತ್ತೆ ಬಲಂ ಅಂತಿದೆ, ಸ್ವೇಚ್ಛಯಾಕೃತೇ ಬಲಂ ಅಂತ. ಈಗ ನಾನು ಹೇಳಿದ್ದೆ ಸರ್ವಚೇಷ್ಟೈತತ್ವಾತ್ತು ಪ್ರಾಣೋಭಿಭವ ಶಕ್ತಿತಃ ಓಜಸ್ತ್ವನಭಿಭಾವ್ಯತ್ವಾತ್ ಸಹಜ ಸ್ವೇಚ್ಛಯಾಕೃತೇ ಬಲಂ ವಿಧಾರಕತ್ವಾತ್ತು ವಾಯು ಧೃತಿ ಉಚ್ಯತೆ ಅಂತ ಹೇಳಿದ್ದೇನಿದೆ, ಇದು ಭಾಗವತ ತಾತ್ಪರ್ಯದಲ್ಲೇ ಬಂದದ್ದು. ಇದೇ 2ನೇ ಸ್ಕಂದದ 5ನೇ ಅಧ್ಯಾಯದಲ್ಲಿ 26ನೇ ಶ್ಲೋಕದಲ್ಲಿ ಮಹಾಭಾರತದ ಶ್ಲೋಕವನ್ನು ಉದ್ಧರಿಸಿ ಅಲ್ಲಿ ಆಚಾರ್ಯರು ಅದನ್ನು ಹೇಳಿದ್ದಾರೆ. ಅಲ್ಲಿ 5 ಇವೆ, ಇಲ್ಲಿ 3 ಮಾತ್ರ ಹೇಳಿದ್ದಾರಷ್ಟೇ. 3 ಪ್ರಧಾನವಾದದ್ದು ಎಂಬ ದೃಷ್ಟಿಯಿಂದ ಈ 3 ಇಲ್ಲಿ ಹೇಳಿರುವ ಸಾಧ್ಯತೆ ಇದೆ. ಅಲ್ಲಿ ಬಂದಿರುವ ಆ ಆಧಾರದಿಂದ ಇಲ್ಲಿ ಪ್ರಾಣ ಓಜಸ್ ಸಹಸ್ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಯಾದವಾರ್ಯರೇ ಹಾಗೆ ಹೇಳಿದ್ದಾರೆ. ಓಜಃ ಅಂತ ಪರಾಭವ ಶಕ್ತಿ, ಸಹಃ ಅಂದರೆ ಸಹನ ಶಕ್ತಿ, ಅಲ್ಲಿ ಅನಭಭಾವ್ಯತ್ವ ಅಂತಿದೆ, ಬಲ ಅಂದರೆ ಸ್ವೇಚ್ಛಯಾಕೃತೇ ಬಲಂ ಅಂತಿದೆ, ಅದನ್ನೇ ತಗೊಂಡಿದ್ದಾರೆ. ಇದೇ ಆ ಚತುರ್ಮುಖ ಬ್ರಹ್ಮನ ದೇಹದ ತ್ರೈವಿಧ್ಯ, ಅದನ್ನೇ ಭಗವಂತ ಸೃಷ್ಟಿಸಿದ್ದು. ಈ 3 ಓಜಸ್ಸಹಗಳಿಂದಲೇ ಮುಖ್ಯ ಪ್ರಾಣ ಹುಟ್ಟಿದ ಅಂತ ಅದರ ತಾತ್ಪರ್ಯ. ವಸ್ತುತಃ ಚತುರ್ಮುಖ ಬ್ರಹ್ಮನ ಅಂತರ್ಯಾಮಿಯಾದ ಭಗವಂತ ಏನಿದ್ದಾನೆ, ಅವನ ಓಜಸ್ ಸಹಸ್ ಬಲ ಇವುಗಳು ಆ ಚತುರ್ಮುಖ ಬ್ರಹ್ಮ ದೇಹದಲ್ಲಿಯೂ ಪರಿಣಾಮ ಮಾಡಿವೆ, ಆದ್ದರಿಂದ ಹುಟ್ಟಿವೆ. ಈ ಜಗತ್ತಿನಲ್ಲಿ ಎಲ್ಲಿಯೇ ಓಜಸ್ ಸಹಸ್ ಬಲ ಇತ್ಯಾದಿಗಳು ಹುಟ್ಟಿದರೂ ಅವೆಲ್ಲ ಮೂಲ ಭಗವಂತನ ಪ್ರೇರಣೆಯಿಂದಲೇ ಹುಟ್ಟಿರ್ತವೆ. ಎವ್ರಿಥಿಂಗ್ ಇಸ್ ಜಸ್ಟ್ ಎ ಪೇಲ್ ರಿಫ್ಲೆಕ್ಷನ್ ಆಫ್ ಆಲ್ ಮೈಟಿ. ಸರ್ವಶಕ್ತನಾದ ಭಗವಂತನ ಆ ಗುಣಗಳ ಒಂದು ಕ್ಷೀಣವಾದ ಪ್ರತಿಬಿಂಬ ಅಷ್ಟೇ ಇವೆಲ್ಲ, ಉಳಿದದ್ದೆಲ್ಲವೂ ಕೂಡ. ಇವುಗಳನ್ನು ವೀರರಾಘವರು ಮೊದಲಾದವರು ಬೇರೆ ಥರ ವ್ಯಾಖ್ಯಾನ ಮಾಡಿದ್ದಾರೆ. ಶ್ರೀಧರಿಯ ವ್ಯಾಖ್ಯಾನ ಅಂದರೆ ಓಜಸ್ ಅಂದರೆ ಇಂದ್ರಿಯ ಶಕ್ತಿ, ಸಹಸ್ ಅಂದರೆ ಮನಃಶಕ್ತಿ, ಬಲ ಅಂದರೆ ದೇಹಶಕ್ತಿ ಅಂತ ಹೀಗೆ ಅರ್ಥ ಮಾಡಿದ್ದಾರೆ ಶ್ರೀಧರರು. ಹಾಗೆ ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ ಕೂಡ ಕಾಣಿಸ್ತದೆ. ವೀರರಾಘವರೊಬ್ಬರು ಮಾತ್ರ ಸ್ವಲ್ಪ ಬೇರೆ ಥರ ಹೇಳ್ತಾರೆ. ಓಜಸ್ ಅಂದರೆ ಪ್ರವೃತ್ತಿ ಸಾಮರ್ಥ್ಯ, ಕೆಲಸ ಮಾಡುವ ಸಾಮರ್ಥ್ಯ, ಸಹಸ್ ಅಂದರೆ ವೇಗದ ಸ್ಪೀಡಿನ ಸಾಮರ್ಥ್ಯ, ಬಲ ಅಂದರೆ ಧಾರಣ ಸಾಮರ್ಥ್ಯ ಅಂತ ಅರ್ಥ ಮಾಡ್ತಾರೆ. ಆಚಾರ್ಯರು ಇವುಗಳನ್ನು ಹಿಂದೆ 5ನೇ ಅಧ್ಯಾಯದಲ್ಲಿ ನಾವು ನೋಡಿರುವಂತೆ ಮಹಾಭಾರತದ ಆಧಾರದಿಂದ ಹೇಳಿದ್ದಾರೆ. ಆದ್ದರಿಂದ ಅದನ್ನು ಸ್ವೀಕಾರ ಮಾಡಬೇಕು. ಹೀಗೆ ಒಟ್ಟು ಇವತ್ತು ನಾವು 3 ಶ್ಲೋಕಗಳನ್ನು ನೋಡಿದ್ದೀವಿ. ಅಲ್ಲಿಗೆ 15ನೆಯ ಶ್ಲೋಕ, ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಎನ್ನ ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.